ವಿಜಯ್ ಶೇಖರ್ ಶರ್ಮಾ ಅವರು ಅಲಿಗರ್ನ ಶಾಲಾ ಶಿಕ್ಷಕರ ಮಗ. ವಿಜಯ್ ಅಂತಹ ಉದಾಹರಣೆಗಳಲ್ಲಿ ಒಬ್ಬರು. ಅವರು ಆರಂಭದಲ್ಲಿ ಹಿಂದಿ ಮಾಧ್ಯಮ ಶಾಲೆಯಲ್ಲಿ ಕಲಿತರು ಮತ್ತು ಇಂದು ಅಂತಹ ಎತ್ತರವನ್ನು ತಲುಪಿದ್ದಾರೆ. 97ನ ಆರಂಭದ ದಿನಗಳಲ್ಲಿ ವಿಜಯ್ ಶೇಖರ್ ಶರ್ಮಾ ಅವರಿಗೆ ಹಣ ಸಂಪಾದಿಸುವುದು ಕಷ್ಟವಾಗಿತ್ತು. ತನ್ನ ಬಳಕೆದಾರರಿಗೆ ಮೊಬೈಲ್ ವಿಷಯ ಮತ್ತು ಸೇವೆಗಳನ್ನು ಒದಗಿಸುವುದು ಅವರ ಮೊದಲ ಉದ್ದೇಶವಾಗಿತ್ತು. ಆದರೆ ಇದು ಕಷ್ಟಕರವಾಗಿತ್ತು. ಆದ್ದರಿಂದ ಅವರು 24% ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ತೆಗೆದುಕೊಳ್ಳಬೇಕಾಯಿತು. ಕಂಪನಿಯನ್ನು ಉಳಿಸಿ ಬೆಳೆಸಿದರು. ತನ್ನ ಸ್ವಂತ ಕೌಶಲ್ಯಗಳನ್ನು ಬಳಸಿಕೊಂಡು ಅವರು ಆರಂಭಿಕ ಹೂಡಿಕೆದಾರರಿಗೆ ಮನವರಿಕೆ ಮಾಡಿದರು. 9/11 ದಾಳಿಯ ನಂತರ ಅವರ ಕಂಪನಿಯು ಕುಸಿಯಿತು ಮತ್ತು ಅವರ ಪಾಲುದಾರರು ತೊರೆದರು. ಅದು ಅವರಿಗೆ 2 ಆಯ್ಕೆಗಳನ್ನು ಬಿಟ್ಟಿತು. ಒಂದೋ ತಮ್ಮ ಕುಟುಂಬವನ್ನು ಅನುಸರಿಸಿ ನೆಲೆಗೊಳ್ಳಲು, ಕೆಲಸ ಮಾಡಿ ಮದುವೆಯಾಗಲು ಅಥವಾ ಅವರ ವ್ಯವಹಾರಕ್ಕಾಗಿ ಹೋರಾಡಲು. ಅವರು 2ನೇ ಮಾರ್ಗವನ್ನು ಆರಿಸಿಕೊಂಡರು ಮತ್ತು ತಮ್ಮ ವ್ಯವಹಾರವನ್ನು ನಡೆಸಲು ಕುಟುಂಬದಿಂದ ಸಾಲವನ್ನು ತೆಗೆದುಕೊಳ್ಳಬೇಕೆಂದು ನಿರ್ಧರಿಸಿದರು. ಇದರ ನಂತರ ಅವರ ವ್ಯವಹಾರವು ಇನ್ನಷ್ಟು ಪ್ರಬಲವಾಯಿತು ಮತ್ತು ಪೇಟಿಎಂ ಪ್ರಸಿದ್ಧವಾಯಿತು ಮತ್ತು ಅವರು ಅದರ ನಾಯಕರಾಗಿ ಖ್ಯಾತಿಯನ್ನು ಗಳಿಸಿದರು. ಇಂದು ಅವರು ತುಂಬಾ ಕಠಿಣ ಪರಿಶ್ರಮದಿಂದ ಹೊರಬಂದ ಅದೇ ತೊಂದರೆಗಳನ್ನು ನಿವಾರಿಸಲು ಇತರ ಸಣ್ಣ ಉದ್ಯಮಗಳಿಗೆ ಸಹಾಯ ಮಾಡುತ್ತಿದ್ದಾರೆ. ನಿಮ್ಮ ಎಲ್ಐಸಿ ಪಾಲಿಸಿಯ ವಿರುದ್ಧ ಲೋನ್ ಪಡೆಯಲು ನೀವು ಬೆಂಬಲವನ್ನು ಬಯಸಿದರೆ ಮಿರಾಕಲ್ ನಿಮಗಾಗಿ